ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಎಲ್ಲರೂ ತಲೆಯಲ್ಲಿರೋದೇನು ಅಂತಂದರೆ, ಕಾಂತಾರ ಅಕ್ಟೋಬರ್ 2ನೇ ತಾರೀಕಿನಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇಷ್ಟಾದರೂ ಕೂಡ ಸಿನಿಮಾ ಟೀಮ್ ಅವ್ರು ಏನಕ್ಕೆ ಟ್ರೈಲರ್ನ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ಏನು ಕತೆ, ಯಾವಾಗ ರಿಲೀಸ್ ಆಗುತ್ತೆ ಸೊ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಎಲ್ಲ ಸಿನಿಮಾಗೂ ಒಂದು ರೀತಿಲಿ ವೇಟಿಂಗ್ ಇರುತ್ತೆ, ಬಟ್ ಕಾಂತಾರ ಸಿನಿಮಾಗೆ ತುಂಬಾ ಅತಿ ದೊಡ್ಡದಾದಂಥ ಒಂದು ಇಂಪ್ರೆಷನ್, ದೊಡ್ಡದಾದಂಥ ಒಂದು ರೀತಿಲಿ ಈ ಸಿನಿಮಾಗೆ ಹೆಂಗೆ ಹೇಳಬೇಕು ಅಂತಂದರೆ, ಸೊ ನೋ ಕ್ಯಾಟಗರಿ, ಎಲ್ಲರೂ ಕೂಡ ಈ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಸೌತ್ ಇಂಡಿಯಾದಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ನಾರ್ತ್ ಇಂಡಿಯಾದಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಬಟ್ ಈ ರೀತಿ ಅಲ್ಲದೆ ವರ್ಲ್ಡ್ ವೈಡ್ ಈ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ರೀತಿಲಿ ಖುಷಿ ಪಡುವಂಥ ವಿಚಾರ. ಸೊ ಸದ್ಯಕ್ಕೆ ಸಿನಿಮಾ ಟೀಮು ಇತ್ತೀಚಿನ ದಿನಗಳಲ್ಲಿ ಒಂದು ರಿಲೀಸ್ ಪಾರ್ಟ್ನರನ್ನು ಅಂದರೆ ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಎಲ್ಲೆಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೋ ಅಫಿಷಿಯಲ್ ಆಗಿ ಹಂಚ್ಕೊಂಡಿದೆ, ಎಲ್ಲರೂ ನೋಡಿರುವಂಥ ವಿಚಾರ. ಈ ಸಿನಿಮಾ ಫಸ್ಟ್ ರಿಲೀಸ್ ಆದಾಗ, ಅಂದರೆ ಕಾಂತಾರ ಫಸ್ಟ್ ರಿಲೀಸ್ ಆದಾಗ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಒಂದೇ ಲ್ಯಾಂಗ್ವೇಜ್ ರಿಲೀಸ್ ಆಗಿತ್ತು, ಅದು ಕನ್ನಡ ಭಾಷೆಯಲ್ಲಿ ಮಾತ್ರ. ಸೊ ಕನ್ನಡ ಆಗ್ತಿದ್ದಂಗೆ ಎಲ್ಲ ಒಂದು ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗ್ತಾ ಹೋಯಿತು. ಆ್ಯಂಡ್ ಫೈನಲಿ ಇಂಗ್ಲೀಷಲ್ಲಿ ರಿಲೀಸ್ ಆಯಿತು ಅಂತ ಕೂಡ ಹೇಳಿದ್ದೆ. ಬಟ್ ಈಗ ಸ್ಪ್ಯಾನಿಷಲ್ಲೂ ಕೂಡ, ಇಂಗ್ಲೀಷಲ್ಲೂ ಕೂಡ, ಮತ್ತು ಇಂಡಿಯನ್ ಲ್ಯಾಂಗ್ವೇಜಸಲ್ಲೂ ಕೂಡ, ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಒಂದು ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸಿನಿಮಾ. ಅತಿ ದೊಡ್ಡದ ಮಟ್ಟದಾದಂಥ ಒಂದು ಹೆಸರು ಮಾಡುವಂಥ ಎಲ್ಲ ಒಂದು ಲಕ್ಷಣಗಳು ಆಲ್ರೆಡಿ ಈಗ ಕಾಂತಾರ ಚಾಪ್ಟರ್ 1ನಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಎಲ್ಲರೂ ಪ್ರಶ್ನೆ ಏನಪ್ಪ ಅಂದರೆ, ಏನಕ್ಕೆ ಟ್ರೈಲರ್ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ, ಯಾಕೆ ತಡ ಮಾಡ್ತಾ ಇದ್ದಾರೆ ಅಂತ. ಸೊ ಟ್ರೈಲರ್ನ ಬಗ್ಗೆ ಹೇಳೋದಾಯಿತು ಅಂತಂದರೆ, ಈ ಒಂದು ಟ್ರೈಲರ್ ಬಂದ್ಬಿಟ್ಟು ಮೆಗಾ ಟ್ರೈಲರ್ ಅನ್ನುವಂಥದ್ದು. ಈ ಒಂದು ಮೆಗಾ ಟ್ರೈಲರ್ನಲ್ಲಿ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ. ಈಗ ಆಲ್ಮೋಸ್ಟ್ ಕಾಂತಾರ ಯಾರೆಲ್ಲ ನೋಡಿದ್ದಾರೆ, ಕಾಂತಾರ ಚಾಪ್ಟರ್ 1 ನೋಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಈ ಟೈಮಲ್ಲಿ ಏನಕ್ಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಒಂದು ಚಿಕ್ಕದಾಗಿ ಬಂದಿರುವಂಥ ಬಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡಲ್ಲ, ಒಂದು ರೀತಿಯಲ್ಲಿ ಅಫಿಷಿಯಲ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಮಿಡಲ್ ಆಫ್ ಒಂದು ಇದು ಅಂತ ಅಪ್ಡೇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 11ನೇ ತಾರೀಕಿನಿಂದ 18ನೇ ತಾರೀಕಿನ ಒಳಗೆ ಒಂದು ರಿಲೀಸ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಬಜ್ ಅಂತಲೇ ಹೇಳ್ಬೋದು, ಅಥವಾ ಮಿಡ್ ಅಪ್ಡೇಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಟೈಮಲ್ಲಿ ರಿಲೀಸ್ ಮಾಡ್ತಾರಂತೆ. ಸೊ ನಾನು ಕೂಡ ಒಂದು ರೀತಿಯಲ್ಲಿ ತುದಿಗಾಲಲ್ಲಿ ನಿಂತು ಒಂದು ಟ್ರೈಲರಿಗೆ ಕಾಯ್ತಾ ಇದ್ದೀನಿ. ಸೊ ಯಾವ ಟೈಮಲ್ಲಿ ಬೇಕಾದರೂ ಸಿನಿಮಾ ತಂಡ ಒಂದು ಟ್ರೈಲರ್ ರಿಲೀಸ್ ಅನೌನ್ಸ್ಮೆಂಟನ್ನು ಮಾಡ್ಬೋದು. ನಾನು ಪ್ರತಿ ಸಾರಿ ಕೂಡ ಎಕ್ಸ್ ಓಪನ್ ಮಾಡಿದಾಗ, ಪ್ರತಿ ಸಾರಿ ಕೂಡ ಒಂಬಳೆ ಸಿನಿಮಾದೊಂದು ಅಕೌಂಟನ್ನು ಓಪನ್ ಮಾಡಿ ನೋಡ್ತಾನೆ ಇರ್ತೀನಿ. ನಾನು ಏನಾದರೂ ಅಪ್ಡೇಟ್ ಬಂದಿದೆಯಾ, ಟ್ರೈಲರ್ ಬಗ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದಾರಾ ಅಂತ. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರ ಟ್ರೈಲರ್ ಬಗ್ಗೆ. ಸೊ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಈ ಸಿನಿಮಾದ ಒಂದು ಟ್ರೈಲರ್ ನೋಡಲಿಕ್ಕೆ. ಸೊ ಆದಷ್ಟು ಬೇಗ ಈ ಸಿನಿಮಾದ ಒಂದು ಟ್ರೈಲರ್ನ ಒಂದು ಅಪ್ಡೇಟ್ ತಿಳಿಸ್ಲಿಕ್ಕೂ ನಾನು ನಿಮ್ಮಲ್ಲಿ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು 2-3 ದಿನಗಳ ಒಳಗಡೆ, 4 ದಿನದೊಳಗಡೆ ಒಂದು ಅಪ್ಡೇಟ್ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆಗಳಿದೆ. ಐ ಹೋಪ್ ಬೇಗ ಒಂದು ಟ್ರೈಲರ್ ಬರಲಿ, ಯಾಕಂದರೆ ಇದು ಮೆಗಾ ಟ್ರೈಲರ್ ಅಂತ ಬೇರೆ ಹೇಳಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಈ ಮೆಗಾ ಟ್ರೈಲರು, ಸೊ ಕಾಯ್ತಾ ಇದ್ದೀನಿ ನಾನು ಕೂಡ. ಆ್ಯಂಡ್ ಓವರಾಲ್ ಆಗಿ ನಾನು ಹೇಳಿದೆ ನಿಮ್ಗೆ ಆವಾಗಲೇ, ಕಾಂತಾರಾಗೆ ಒಂದು ಕ್ಯಾಟಗರಿ ಆಫ್ ಆಡಿಯನ್ಸ್ ಇಲ್ಲ. ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾಗೆ ಎಷ್ಟರ ಮಟ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ ಅಂತಂದರೆ, ತುದಿಗಾಲಲ್ಲಿ ನಿಂತಿದ್ದಾರೆ ಕಾಂತಾರ ಸಿನಿಮಾ ನೋಡಲಿಕ್ಕೆ. ನಾನು ಹೇಳಿದಾಗೇ ಸ್ಟಾರ್ಟಿಂಗಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿತ್ತು, ಬಟ್ ಈ ಸಲ ಇಂಪ್ರೆಷನ್ ನೋಡಿ 7-8 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸ್ಪ್ಯಾನಿಷು, ಇಂಗ್ಲೀಷು ಸ್ಪೆಷಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಇನ್ನು ಉಳಿದಂಥ ಲ್ಯಾಂಗ್ವೇಜ್ಗಳು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಕಾಂತಾರಾಗೆ. ಆ್ಯಂಡ್ ಸೊ ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಬರಲಿ. ಸೊ ಇದು ಒಂದು ರೀತಿ ಚಿಕ್ಕದಾಗಿರುವಂಥ ಒಂದು ಅಪ್ಡೇಟು 11ನೇ ತಾರೀಕಿಂದ 18ನೇ ತಾರೀಕು ಒಳಗಡೆ ರಿಲೀಸ್ ಆಗುವಂಥದ್ದು ಅನ್ನುವಂಥ ಮಾಹಿತಿ ಬಂದಿದೆ. ಸೊ ಆದಷ್ಟು ಬೇಗ ಮೆಗಾ ಅಪ್ಡೇಟ್ಗೆ ಕಾಯ್ತಾ ಇದ್ದೀನಿ. ಯಾರೆಲ್ಲ ಕಾಯ್ತಾ ಇದ್ದೀರಾ ಕಾಂತಾರಾಗೆ, ಕಾಂತಾರ ಚಾಪ್ಟರ್ 1 ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡ್ತಾನೆ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.